ಹೆಣ್ಮಕ್ಳೆಲ್ಲ ಮೇಲ್ಗಡೆಯಿಂದ ಹಾರಿ ಬರ್ತಾ ಇದ್ದಾರೆ. ಇಂತ ದರಿದ್ರ ಸರ್ಕಾರಗಳು ಬರೀ ದುಡ್ಡು ಮಾಡಕ್ಕೋಸ್ಕರ ನೋಡ್ತಾ ಇದ್ದಾರೆ ಅಷ್ಟೇ. ಹೆಣ್ಮಕ್ಳನ್ನೆಲ್ಲ ಏನಿಲ್ಲ ಹಂಗ ತಳ್ತಾರೆ, ಗೊತ್ತಾಗಲ್ವಾ ಅವ್ರಿಗೆ? ಅವ್ರಿಗೇನ್ ಮಾನವೀಯತೆನೇ ಇಲ್ವಾ ಪೊಲೀಸರಿಗೆ? ವ್ಯವಸ್ಥೆ ಅಂತೂ ತುಂಬಾ ಕೆಟ್ಟದಾಗಿದೆ. ಕುಡಿಯಕ್ ನೀರಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಇಲ್ಲ, ಏನು ಚೆನ್ನಾಗಿಲ್ಲ. ಒಳಗಡೆ ಇಲ್ಲ ಅಂದ್ರೂ ಒಂದು 3 hours ವೇಟ್ ಮಾಡಿ ಬಂದಿದೀವಿ. ಬೆಟ್ಟ ಹತ್ ಬಂದಿರೋರು ನಾವು ಮೆಟ್ಲತ್ ಬಂದಿದೀವಿ. ಒಳಗಡೆ ದರ್ಶನಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು. ಬಂದವರೆಲ್ಲ ವಾಪಸ್ಸು ಪಾಪ ಬ್ಯಾರಿಕೇಡ್ಸ್ ಮೇಲೆಲ್ಲ ನೆಗೆದು ಹೊರಗಡೆ ಬರ್ತಾ ಇದ್ದಾರೆ. ಇದು ಇಲ್ಲಿ ಹೆಣ್ಮಕ್ಳೆಲ್ಲ ಮೇಲ್ಗಡೆಯಿಂದ ಹಾರಿ ಬರ್ತಾ ಇದ್ದಾರೆ. ಆ ತರ ವ್ಯವಸ್ಥೆ ಇಲ್ಲಿ ಮಾಡಿರೋದು. ಪಾಪ ಇಲ್ಲಿ ನೋಡಿ, ಇಲ್ಲಿ ಬಂದವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ. ಏನ್ ಸರ್ ಇದು? ಏನ್ ವ್ಯವಸ್ಥೆ ಸರ್ ಇದು? ಇಂತ ದರಿದ್ರ ಸರ್ಕಾರಗಳು ಬರೀ ದುಡ್ಡು ಮಾಡಕ್ಕೋಸ್ಕರ ನೋಡ್ತಾ ಇದ್ದಾರೆ ಅಷ್ಟೇ. ಬರೀ ದುಡ್ಡು 2,300 ರೂಪಾಯಿ ಟಿಕೆಟ್ಗಳಿಗೆ ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೆ. ನಾವು ಓಟ್ ಹಾಕಿ ಗೆಲ್ಸಿರೋದು ಅವ್ರನ್ನ, ಆಯ್ತಾ? ಅವರು ನಮಗೆ ವ್ಯವಸ್ಥೆನೇ ಕೊಟ್ಟಿಲ್ಲ. ತಮಗೆ VIP ಮಾತ್ರ ಡೈರೆಕ್ಟ್ ನಾವೇ ಓಟ್ ಹಾಕಿದೀವಿ. ನಮಗೊಂದು ವ್ಯವಸ್ಥೆ ಇಲ್ಲ. ಎಷ್ಟು 3 hours ನಿಂತ್ಕೊಂಡು ಜನ ಉಸಿರು ಕಟ್ಕೊಂಡು ಸಾಯ್ತಾ ಬರ್ತಿದಾರಲ್ಲಿ. ಒಂದು ವ್ಯವಸ್ಥೆ ಮಾಡ್ಬೇಕಿಲ್ಲ. ಟಿಕೆಟ್ ಎಲ್ಲ 300 ರೂಪಾಯಿ ಟಿಕೆಟ್ ಲಾಸ್ಟ್ ಇಯರ್ ಎಲ್ಲ ಇಲ್ಲೇ ಇತ್ತು. ಇಲ್ಲ ಮುಂಚೆ ಅನೌನ್ಸ್ ಮಾಡ್ಬೇಕು. ಆ ಪೊಲೀಸ್ ಒಂದರ ಬಿಹೇವಿಯರ್ ಹೆಂಗಿದೆ ಅವ್ರದ್ದು? ಹೆಣ್ಮಕ್ಳನ್ನೆಲ್ಲ ಏನಿಲ್ಲ ಹಂಗ ತಳ್ತಾರೆ, ಗೊತ್ತಾಗಲ್ವಾ ಅವ್ರಿಗೆ? ಹೆಣ್ಮಕ್ಳು ಪೊಲೀಸ್ಗಳು ಅವ್ರಿಗೇನ್ ಮಾನವೀಯತೆನೇ ಇಲ್ವಾ ಪೊಲೀಸರಿಗೆ? ಒಂದು 5 ನಿಂತ್ಕೊಂಡಿದೀವಿ ಲೈನ್ ಅಲ್ಲಿ, ಒಂದು ದರ್ಶನ ಆಗ್ತಿಲ್ಲ ನಮ್ಗೆ. ಉಸಿರು ಕಟ್ಸಾಕ್ತಿದೆ ನಮ್ಗೆ. ಡ್ರೈ ಫ್ರೂಟ್ಸ್ ಕೊಡ್ತಾ ಇದೀವಿ, ನೀರು ಅದೆಲ್ಲ ಸುಳ್ಳು ಸರ್. ಏನು ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ. 2 ಗಂಟೆಗೆ ಬಂದು ಪ್ರಾಮಾಣಿಕವಾಗಿ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, 2 ಗಂಟೆಗೆ ಬಂದು ಮೆಟ್ಲ ಹತ್ತಿದ್ರ ಯಾರು ಏನು ಕೊಟ್ಟಿಲ್ಲ ಸರ್. ಅದು ಪಾಪ ಹೆಣ್ಮಕ್ಳೆಲ್ಲ ಕ್ಯೂ ಅಲ್ಲಿ ಇದ್ಕೊಂಡು ಮೇಲ್ಗಡೆ ಎಲ್ಲ ಜಂಪ್ ಮಾಡಿ ಬಂದಿರೋದು. ಯಾಕ್ರಿ ಸುಳ್ಳು ಸರ್? ಯಾವ್ದು ಇಲ್ಲ ಸರ್, ನೀರೇ ಕೊಡೋದು ಕಷ್ಟ. ಬಾದಾಮಿ ಹಾಲು ಕೊಡ್ತಾರ. ಒಟ್ಟಿಗೆ ಬಿಡ್ತಿದ್ದಾರೆ. ಒಟ್ಟಿಗೆ ಬಿಟ್ರೆ ನುಗ್ಲಾದ್ರೆ ಇನ್ನೇನಾಗುತ್ತೆ? ಉಸಿರು ಕಟ್ಟುತ್ತೆ, ಆಮೇಲೆ ಇದ ಸಾಯ್ತಾರೆ ಅಂತ ಹೇಳ್ತಾರೆ. ಹೊತ್ಕೊಂಡೋಗಕ್ ಬರ್ತಾರೆ. ನೀಟಾಗಿ ವ್ಯವಸ್ಥೆ ಮಾಡ್ಬೇಕಿಲ್ಲಿ. ವಿಡಿಯೋ ಮಾಡೋದಕ್ ಮಾತ್ರ. ವಿಡಿಯೋದಲ್ಲಿ ನಾವು ನೋಡಿದ್ವಿ. ನಾವು ನೈಟ್ 3 ಗಂಟೆ ರಾತ್ರಿ ಬಂದು ನಿಂತಿರೋದು. ಟೈಮ್ ಎಷ್ಟಾಯ್ತು? ಇನ್ನು 4 ಲೈನ್ ಕೂಡ ನಾವು ಮೂವ್ ಆಗಿಲ್ಲ. ಬರೀ VIP ಮಾತ್ರ 2000 ಮಾತ್ರ ಫುಲ್ ಮೂವ್ ಆಗಿದ್ದಾರೆ. ಜೊತೆಗೆ ಬಸ್ಸಲ್ಲಿ ಬಂದಿರೋರು ಆಲ್ರೆಡಿ ಮನೆಗೆ ಹೋಗಿದ್ದಾರೆ. 5:15ಗೆ ಬಸ್ ಇದ್ದಿತ್ತು. 5:15ಗೆ ಬಸ್ಸಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗಿದ್ದಾರೆ. ನಾವು ಮೆಟ್ಲತ್ಕ ಬಂದಿರೋರು ಇನ್ನೂ 4 ಲೈನ್ ಕೂಡ ಮೂವ್ ಆಗಿಲ್ಲ. ಈ ಸಲ ಯಾವುದೇ ರೀತಿಯ ಇದು ಏನು ಸರಿ ಇಲ್ಲ. ವ್ಯವಸ್ಥೆ ಅಂತೂ ತುಂಬಾ ಕೆಟ್ಟದಾಗಿದೆ. ಕುಡಿಯಕ್ ನೀರಿಲ್ಲ, ಅಲ್ಲಿ ಕರೆಕ್ಟ್ ಆಗಿ ವಾಶ್ರೂಮ್ ಇಲ್ಲ, ಏನು ಚೆನ್ನಾಗಿಲ್ಲ. ಅದು ಬರೀ ಏನು ಇಲ್ಲ. ನಮ್ಗೇನು ಬೇಡ. ಅಲ್ಲಿ ಲೈನ್ ಬೇಗ ಮೂವ್ ಆದ್ರೆ ಸಾಕು. ಬರೀ ಸುಳ್ಳು. ಡ್ರೈ ಫ್ರೂಟ್ಸ್ ಮತ್ತೆ ಒಳಗಡೆ ಹೋದವರು ಆಚೆ ಬರಕ್ಕೂ ಆಗ್ತಾ ಇಲ್ಲ. ಮುಖ್ಯವಾಗಿ 3 hour ಲಾಕ್ ಮಾಡ್ತಾರೆ. ಮಹಿಳೆಯರಿಗೆ ಶೌಚಾಲಯನೂ ಇಲ್ಲ. ಅವ್ರ ಹೆಂಡತಿ ಮಕ್ಕಳಾಗಿದ್ರೆ ಹೆಂಗೆ ಮಾಡ್ತಾ ಇದ್ರೆ? ನೀರಿರ್ಲಿ, ಒಂದು ಶೌಚಾಲಯದ ವ್ಯವಸ್ಥೆನೂ ಇಲ್ಲ. ಇಂತ ಅವ್ಯವಸ್ಥೆನ ಯಾವಾಗ್ಲೂ ನೋಡೇ ಇಲ್ಲ. ಕರ್ಕೊಂಡ್ ಬಂದಿರ್ತಾರೆ, ಏನಾದ್ರೂ ಒಂಚೂರು ರೆಸ್ಪಾನ್ಸ್ ಇದೆಯಾ ಸರ್? ಮತ್ತೆ ಸರ್ ಹೇಳಿದ್ರು ಡೈರೆಕ್ಟ್ ಆಗಿ ದರ್ಶನ ಮೆಟ್ಲತ್ಕೊಂಡ್ ಬಂದವ್ರಿಗೆ ಅಂತ. ಚಿಕ್ಕ ಮಕ್ಳು ಕರ್ಕೊಂಡು ಹತ್ಕೊಂಡ್ ಬಂದಿರ್ತೀವಿ. ಅಲ್ಲಿ ನೋಡಿದ್ರೆ VIP ಬಿಟ್ಕೊಂಡು ಕೂತಿದ್ದಾರೆ. ಅವರು ನಮಗೆ ಮನುಷ್ಯ ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಬುರ್ಡೆ, ಡೋಂಟ್ ಟ್ರಸ್ಟ್ ದಿಸ್ ಫೆಲೋ. ಈ ಮಂತ್ರಿನ ಟ್ರಸ್ಟ್ ಮಾಡಬೇಡಿ. ಇವರು ಬುರ್ಡೆ ಮಂತ್ರಿ, ನಂಬೇಡ್ರಿ ಇವ್ರನ್ನ. ಬುರ್ಡೆ ಬಿಡ್ತಾ ಇರೋದು ಸುಮ್ಮನೆ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಪ್ರಾಣ ತಿನ್ನಕ್ಕೆ ಹುಟ್ಟಿದಾರೆ ಇಲ್ಲಿ ನಮಗೆ. ನನಗೆ ಸಾಕಾಗೋಗಿದೆ. ನಿಲ್ಸಿದ್ರೆ ಸಾಕಿದನೆಲ್ಲ ಗಲೀಜುಗಳು. ಪಾಪ ಮಾಡಿ ಶಾಪ ಹಾಕಿಸ್ಕೊಂಡ್ ಬದುಕ್ತಿರೋ ನೀನೇ ಇಲ್ಲಿವರೆಗೂ ಬಂದಿರ್ಬೇಕಾದ್ರೆ ಈ ಆಶೀರ್ವಾದ ತಗೊಂಡ್ ಬದುಕ್ತಿರೋ ನಾನು ಯಾವ ರೇಂಜ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡು.